ಸ್ನೇಹಿತರೆ ನಮಸ್ಕಾರ. ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಕಿಟ್ಟಿ ಸರ್ ಏನಿದ್ದಾರೆ, ಅವರು ಒಂದು ಪುಸ್ತಕನ ಬರೆದಿದ್ದಾರೆ. ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುವಂಥದ್ದು ಪ್ರಬಂಧ ಸಿದ್ಧಾಂತ ಅಂತ. ಇದು ಏನು ಎಷ್ಟೊಂದು ಪುಸ್ತಕ ಮಾರುಕಟ್ಟೆಯಲ್ಲಿ ಬಂದಿರ್ಬೋದು, ಆದರೆ ಈ ಪುಸ್ತಕದ ವಿಶೇಷ ಏನು ಅಂತ ತಿಳಿಸೋಕ್ಕೋಸ್ಕರ ನಾನು ನಿಮ್ಮ ಮುಂದೆ ಇವಾಗ ಬಂದಿದ್ದೀನಿ. ಯಾಕಂದರೆ ಪ್ರಬಂಧ ಬರೆಯೋದು ಹೇಗೆ ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಅದನ್ನೇ ಆಧಾರವಾಗಿ ಇಟ್ಕೊಂಡು ನಮ್ಮ PSI ಕಿಟ್ಟಿ ಸರ್ ಆದಂಥವರು ತುಂಬ ಚೆನ್ನಾಗಿ ಒಂದು ಕೃತಿನ ನಿಮ್ಮ ಮುಂದೆ ತಂದಿದ್ದಾರೆ. ಈ ಕೃತಿ ಎಲ್ಲ ಸ್ಪರ್ಧಾರ್ಥಿಗಳ ಹತ್ರ ಇರಲೇಬೇಕಾದಂಥ ಒಂದು ಅಮೂಲ್ಯವಾದಂಥ ಪುಸ್ತಕ. ಈ ಪುಸ್ತಕ ಒಂದಿತ್ತು ಅಂದರೆ ನಿಮಗೆ ಕಾನ್ಫಿಡೆನ್ಸ್ನೇ ಹೆಚ್ಚಿಸುತ್ತೆ. ಈ ಪುಸ್ತಕದಲ್ಲಿ ಏನೇನೈತೆ ಅಂದರೆ ಎಲ್ಲ ಪ್ರಬಂಧಕ್ಕೆ ಸಂಬಂಧಪಟ್ಟದ್ದು, ನೀವು ಪ್ರಬಂಧ ಹೇಗೆ ರಚಿಸಬೇಕು, ಪ್ರಬಂಧಕ್ಕೆ ಏನೇನು ಕ್ರೈಟೀರಿಯಾ ಬೇಕಾಗುತ್ತೆ ಅಂತ ಈ ಇಡೀ ಪುಸ್ತಕದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಇವಾಗ ಪ್ರಬಂಧದಲ್ಲಿ ಬೇರೆ ಬೇರೆ ಆಯ್ಕೆ ಕೊಡ್ತಾರೆ. ನಿಮ್ಗೆ ಪ್ರಶ್ನೆ ಬರ್ತದೆ, ಪ್ರಬಂಧ ಆಯ್ಕೆ ಮಾಡುವಾಗ ನೀವು ಯಾವ ಥರ ಚೂಸ್ ಮಾಡಬೇಕು ಅನ್ನೋದು. ಯಾಕಂದರೆ ಎಷ್ಟೊಂದು ಜನಕ್ಕೆ ಅದೇ ಗೊತ್ತಿರಲ್ಲ, ನಾವು ಅಲ್ಲಿ ಕೊಟ್ಟಿರೋವಂಥ ಆಯ್ಕೆಗಳಲ್ಲಿ ಯಾವ ಪ್ರಬಂಧ ನಾವು ಚೂಸ್ ಮಾಡ್ಕೋಬೇಕು ಅಂತ. ಅದನ್ನು ಕಿಟ್ಟಿ ಸರ್ ತುಂಬ ಸರಳೀಕರಣಗೊಳಿಸಿ ಇಲ್ಲಿ ನಿಮ್ಗೆ ಕೆಲವೊಂದಿಷ್ಟು ಟಿಪ್ಸ್ ಕೊಟ್ಟಿರ್ತಾರೆ. ಅಂದರೆ ನಿಮಗೆ ಕೊಟ್ಟಿರೋ ವಿಷಯ ಚೆನ್ನಾಗಿ ಅರ್ಥವಾಗಿದೆಯಾ ಅಂದರೆ ನಾವು ಫಸ್ಟ್ ಕೇಳ್ಕೋಬೇಕಾಗಿರೋಂಥ ಮೊದಲನೇ ಪ್ರಶ್ನೆ, ಅಲ್ಲಿ ಏನು ಪ್ರಬಂಧ ಪ್ರಶ್ನೆ ಕೇಳಿದ್ದಾರೆ ಅದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆಯಾ ಆ ವಿಷಯದ ಬಗ್ಗೆ. ಆಮೇಲೆ ಈ ವಿಷಯದ ಬಗ್ಗೆ 1000 ಪದಗಳಲ್ಲಿ ಬರೆಯಬಲ್ಲಿರಾ ಅಂದರೆ ನಿಮ್ಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ 1000 ಪದಗಳು ಬರೆಯುವಂಥ ಕೆಪಾಸಿಟಿ ನಿಮ್ಗೆ ಇದೆಯಾ ಅಂದರೆ ಇದು ಮೊದಲು ನೀವು ಕೇಳ್ಕೋಬೇಕಾಯ್ತು. ನಿಮಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ದತ್ತಾಂಶಗಳು, ವ್ಯಾಖ್ಯಾನ ಮಾಹಿತಿ, ಉದಾಹರಣೆಗಳು ಬರೆಯಲು ಸಾಧ್ಯವೇ? ಇದು ಮೋಸ್ಟ್ ಇಂಪಾರ್ಟೆಂಟು. ಯಾಕಂದರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಕತೆ ರೂಪದಲ್ಲಿ ಬರೆಯೋಕೆ ಹೋಗ್ಬಿಡ್ತಾರೆ. ಪ್ರಬಂಧ ಅಂದರೆ ಬರೀ ಕತೆ ರೂಪದಲ್ಲಲ್ಲ, ಅಲ್ಲಿ ದತ್ತಾಂಶ ಅಂದರೆ ಡಾಟಾಬೇಸ್ ಹಿಂದೆ ಏನಾಗಿತ್ತು ಅದೆಲ್ಲ ಅಂಕಿಅಂಶಗಳು ನಿಮ್ಗೆ ಗೊತ್ತಿರಬೇಕು. ಅದಾದಮೇಲೆ ವ್ಯಾಖ್ಯಾನ ಮಾಹಿತಿ ಗೊತ್ತಿರಬೇಕು, ನೀವು ಯಾವ ವಿಷಯದ ಬಗ್ಗೆ ಬರಿತಾ ಇದ್ದೀರಾ ಅಂದ್ಬಿಟ್ಟು. ಆಮೇಲೆ ಆ ವಿಷಯಕ್ಕೆ ಉದಾಹರಣೆಗಳನ್ನು ನೀವು ಜೋಡಿಸಿ ಬರೆಯೋಂಥ ಅಷ್ಟು ನೀವು ಕೇಪಬಲ್ ಆಗಿದ್ದರೆ ಆ ವಿಷಯನ ನೀವು ಆಯ್ಕೆ ಮಾಡ್ಕೋಬೇಕು. ಇಲ್ಲಾಂದರೆ ಮತ್ತೊಂದು ಬೇರೆ ಆಪ್ಷನ್ ಇರ್ತಲ್ಲ, ಅಲ್ಲಿ ನೋಡಬೇಕಾಗುತ್ತೆ. ನೀವು ಪ್ರಬಂಧದಲ್ಲಿ ಏನಿರಬೇಕು, ಆಮೇಲೆ ಏನಿರಬಾರ್ದು, ಆಮೇಲೆ ಕೆಲವೊಂದು ಸಲ ಯಾವ ವಿಷಯನ ಆರಿಸ್ಕೋಬಾರ್ದು ಅನ್ನೋದು ಕೂಡ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಅಂದರೆ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ವಿವಾದಾತ್ಮಕ ಅಂತ ವಿಷಯಗಳನ್ನ ತುಂಬ ಕೊಡ್ತಾರೆ. ಇದು ಆಪ್ಷನಲ್ಲಿ ಒಂದು ಕ್ವಶನ್ ವಿವಾದಾತ್ಮಕವಾದ ಇದ್ದೇ ಇರುತ್ತೆ. ಅದು ನಿಮಗೆ ಅದನ್ನು ನಾನು ಆರಿಸ್ಕೋಬಾರ್ದು ಅನ್ನೋದು ಮೊದಲು ಗೊತ್ತಿರಬೇಕು. ಅಂದರೆ ಯಾವ ರೀತಿ ಇರುತ್ತೆ ಅದು ಏನಾಗ್ಬಿಡ್ತಾನೆ, ಹೆಚ್ಚು ರಾಜಕೀಯ ಆಗಿರುತ್ತೆ, ಇಲ್ಲ ಪಕ್ಷಪಾತ ತೋರ್ತಾ ಇರುತ್ತೆ. ಆ ಕಾರಣಕ್ಕೆ ವಿವಾದಾತ್ಮಕ ಪ್ರಬಂಧದ ಪ್ರಶ್ನೆಯನ್ನು ಯಾವುದೇ ಕಾರಣಕ್ಕೂ ಎತ್ಕೋಬಾರ್ದು. ಉದಾಹರಣೆಗೆ ಹಿಂಗೆ ಕೃಷಿಕರ ಹೋರಾಟ ಮತ್ತು ಸರ್ಕಾರದ ವಿಫಲತೆ, ಅದನ್ನ ನೋಡಿದಷ್ಟಕ್ಕೆ ಅಟ್ರಾಕ್ಟಿವ್ ಆಗುತ್ತೆ ಆ ಪ್ರಬಂಧ. ಬಟ್ ಆ ಪ್ರಬಂಧ ಬರೆಯೋಕೆ ಹೋದಾಗ ಏನಾಗುತ್ತೆ, ಹೆಚ್ಚು ರಾಜಕೀಯ ಆಗುತ್ತೆ, ಇಲ್ಲ ಪಕ್ಷಪಾತ ತೋರ್ಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ಅದೇ ರೀತಿ ಇನ್ನೊಂದಂದರೆ ಈಗ ಕಳೆದ ವರ್ಷದಲ್ಲೆಲ್ಲ ತುಂಬ ಇದೆ, CAA ಮತ್ತು NRC ಪ್ರಜಾಪ್ರಭುತ್ವಕ್ಕೆ ವಿರೋಧ. ಇದು ತುಂಬ ಸೂಕ್ಷ್ಮ ಮತ್ತು ಅಪಾಯಕಾರಿಯಾದಂಥ ವಿಷಯ. ಯಾಕಂದರೆ ಇದು ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು, ದೇಶಕ್ಕೆ ಸಂಬಂಧಪಟ್ಟಿತ್ತು. ಬಟ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಏನಾಗ್ಬಿಡುತ್ತೆ, ಇದು ತುಂಬ ಕಷ್ಟ ಆಗ್ಬಿಡುತ್ತೆ. ಅಂದರೆ ಒನ್ ಸೈಡೆಡ್ ಸ್ಟೋರಿ ಮಾತ್ರ ಬರಿತಾ ಹೋಗ್ಬಿಡ್ತೀರ. ಹಾಗಾಗಿ ಈ ಥರದ ಪ್ರಶ್ನೆಗಳನ್ನು ಅವಾಯ್ಡ್ ಮಾಡಿ ನಿಮ್ಮ ಕೈಲಾದಷ್ಟು. ಆಮೇಲೆ ನ್ಯಾಯಾಂಗ ಮತ್ತು ಸರ್ಕಾರ ಯಾರು ಶ್ರೇಷ್ಠ, ಇದರಲ್ಲಿ ಯಾರು ಉನ್ನತ ಸ್ಥಾನದಲ್ಲಿದ್ದಾರೆ, ಈ ಥರ ಪ್ರಶ್ನೆಗಳನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಇದನ್ನು ನೀವು ಕ್ರಿಟಿಸೈಸ್ ಮಾಡೋಕ್ಕೂ ಆಗಲ್ಲ, ಆಮೇಲೆ ಒಂದನ್ನ ಮೇಲಿಟ್ಟು ಇನ್ನೊಂದನ್ನು ಕೆಳಗಡೆ ಇಟ್ಟು ಬರೆಯೋಕ್ಕೂ ಆಗಲ್ಲ. ಯಾಕಂದ್ರೆ ನಮ್ಮ ದೇಶಕ್ಕೆ ನ್ಯಾಯಾಂಗ ಎಷ್ಟು ಮುಖ್ಯನೋ ಸರ್ಕಾರನೂ ಅಷ್ಟೇ ಮುಖ್ಯ. ಆಮೇಲೆ ಧರ್ಮಾಂತರ ಮತ್ತು ಭಾರತದಲ್ಲಿ ಸ್ವಾತಂತ್ರ್ಯ, ಇಲ್ಲೇನಾಗ್ಬಿಡುತ್ತೆ, ತುಂಬ ಸೂಕ್ಷ್ಮವಾಗಿ ಎಲ್ಲ ಧರ್ಮಗಳ ನಡುವೆ ಇದು ಒಂಥರ ಗೋಡೆ ಕಟ್ತಾ ಹೋಗುತ್ತೆ. ಹಾಗಾಗಿ ಈ ಥರದ ವಿಷಯಗಳನ್ನು ನೀವು ಆರಿಸ್ಕೊಂಡಾಗ ನೀವು ಅಂದರೆ ಸ್ಟಾರ್ಟಿಂಗ್ ಏನಾಗುತ್ತೆ, ನಿಮ್ಗೆ 4-5 ಲೈನು ತುಂಬ ರೋಮಾಂಚನಕಾರಿಯಾಗಿ ಆ ಥರ ಬರೆಯೋಕೆ ಹೋಗ್ತೀರ. ಬಟ್ ನಿಮ್ಗೆ ಬೇಕಾಗಿರೋದಂತ ಕಡಿಮೆ ಅಂದರೆ 1000 ಪದಗಳಲ್ಲಿ ಬೇಕಾಗುತ್ತೆ. 1000 ಪದಗಳಲ್ಲಿ ಇಂಥ ವಿಷಯದಲ್ಲಿ ನೀವು ಬರೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಥರದ್ದು ನೀವು ಯಾವುದನ್ನು ಆರಿಸ್ಕೋಬಾರ್ದು ಅನ್ನೋದನ್ನು ಕೂಡ ಕಿಟ್ಟಿ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಈ ಪುಸ್ತಕದಲ್ಲಿ. ನೀವೆಲ್ಲ ಆಮೇಲೆ ಈಗ ಈ ಮುಂಚೆ ಬರೆದಿರುವಂಥ ಉತ್ತರಗಳ ಪತ್ರಿಕೆಗಳನ್ನು RTI ಮೂಲಕ ಅಪ್ಲೈ ಮಾಡಿ ಅದನ್ನು ತೊಗೊಂಬಂದು ಈ ಪುಸ್ತಕದಲ್ಲಿ ಎಲ್ಲ ಕೊಟ್ಟಿದ್ದಾರೆ. ನಾನು ಈಗ ಹೇಳೋದೇನೆಂದರೆ ಎಲ್ಲ ಸ್ಪರ್ಧಾರ್ಥಿಗಳ ಹತ್ರನೂ ಈ ಒಂದು ಪುಸ್ತಕ ಒಂದು ಇಟ್ಕೊಳ್ಳಿ. ಇದನ್ನು ನೀವು ಅಧ್ಯಯನ ಮಾಡಿದರೆ ನೀವು ಪ್ರಬಂಧನ ಹೇಗೆ ಬರಿಬೇಕು ಅನ್ನೋದು ನಿಮಗೊಂದು ಐಡಿಯಾ ಬರುತ್ತೆ. ಅದ್ರ ಮೂಲಕ ನೀವು ಹೆಚ್ಚು ಅಂಕ ಗಳಿಸೋಕೆ ಇದು ಉಪಯೋಗ ಆಗುತ್ತೆ. ಧನ್ಯವಾದಗಳು.